टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಏನ್ಲ ಬಿಗ್ನಾಶಿ ನಿಮ್ ಲೀಡರ್ಗಳೇನ ಎಲ್ಲ ಸೈಲೆಂಟ್ ಆಗಿ ಮೂಲೆ ಹಿಡಿದು ಬಿಟ್ಟವೆ. ಸೈಲೆಂಟ್ ಆಗಿ ಸೈಡ್ ಅಲ್ಲಿ ಏನೋ ಮಾಡ್ತಾವೆ ಅಂದ್ರೆ ಏನೋ ಘನ ಕಾರ್ಯನೇ ಮಾಡ್ತಾ ಇರ್ತವೆ ಅಂತ ಅರ್ಥ ಕಂಡ್ಲ. ಆ ಘನ ಕಾರ್ಯ ಅರ್ಥ ಮಾಡ್ಕೊಳಕ್ಕೆ ಹರಿಹರ ಬ್ರಹ್ಮ ಬಂದ್ರು ಆಗೋದಿಲ್ಲ ಕಣೆ. ಮುಂದೆ ಯಾವತ್ತಾದ್ರೂ ಸಿಗಾಕೊಂಡು ತಲೆ ಮೇಲೆ ಕೇಸ್ ಹೇಳ್ಕೊಂಡಾಗ ಗೊತ್ತಾಯ್ತದೆ ಕಂಡ್ಲ ಇವುಗಳು ಮಾಡ್ತಾ ಇರೋದು ಘನ ಕಾರ್ಯ ಏನು ಅಂತವ. ಆಗ ಪರ್ದಾಡಿ ಏನೋ ಒಂದ್ ಮಾಡಿ ಬಚಾವಾತಬೇಕಂಬಿಡ್ಲಣ. ಇಲ್ಲಿ ಗಂಟ ಒಬ್ನಿಗೂ ಶಿಕ್ಷೆ ಏನಾರ ಆಗೈತೆ ಹೇಳೋ. ಕಳ್ಳ ಕದಿವಾಗ್ಲೇ ಪೊಲೀಸ್ಗೆ ಎಷ್ಟು ಕೊಡ್ಬೇಕು ಲಾಯರ್ಗೆ ಎಷ್ಟು ಕೊಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡೆ ಕಳ್ತನ ಕೈ ಹಾಕಿರ್ತಾನೆ ಕಂಡ್ಲ. ಹಂಗಿದ್ದಾಗ ಶಿಕ್ಷೆ ಎಲ್ಲೆಲ್ಲ ಆಯ್ತದೆ, ಕೊಡೋದು ಕೊಟ್ರೆ ಎಲ್ಲ ಶೆಟ್ಲಾಗ ಹೋಯ್ತದೆ. ಹಂಗಿಲ್ದೆ ಒಬ್ಬೊಬ್ಬ ಸಾವಿರ ಕೊಟ್ಟಿ ಮಾಡ್ಕೊಂಡಿಲ್ಲ ಕಂಬಿಳ್ಳಣ. ಸಿದ್ದಣ್ಣ ಏನು ಯುದ್ಧ ಬೇಡ ಶಾಂತಿಯಾಗಿರೋಣ ಅಂತಂತ ಕಣ. ಅದಕ್ಕೆ ಅಶೋಕ್ ಬಾಯಿಗೆ ಬಂದಂಗೆ ಬೈತೈತಿ. ಅವರ ಮಾನಸಿಕ ಸ್ಥಿತಿ ಪೂರ್ತಿಯಾಗಿ ಈ ಮುಸ್ಲಿಮರ ವೋಟ್ ಬಗ್ಗೆನೇ ಯೋಚನೆ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಸೈನ್ಯದ ಮೇಲೆ ಆಪಾದನೆ ಮಾಡ್ತಿರಲ್ಲ, ಅವರು ಅಲ್ಲಿ ಪ್ರಾಣ ಒಂದನ್ನ ಬಿಟ್ಟು ಇರೋದ್ರಿಂದ ಮಜಾ ಹೊಡ್ಕೊಂಡು ಇಲ್ಲಿ ಓಡಾಡ್ತಾ ಇರೋದು, ಆರಾಮಾಗಿ ಮಜಾ ಹೊಡ್ಕೊಂಡು. ಯುದ್ಧ ಮಾಡ್ತೀನಿ ಅಂತ ಮೋದಿನೇ ಹೇಳಿಲ್ಲ, ರಾಜನಾಥ್ ಸಿಂಗು ಹೇಳಿಲ್ಲ. ನದಿ ನೀರು ಅಡ್ಡ ಹಾಕಿ ನಾವು ಸೇಡ್ ತೀರಿಸ್ಕೊಂತೀವಿ, ಒಳಿಕೆ ನುಗ್ಗಿದ ಬಡ್ಡಿ ಮಕ್ಳನ್ನ ಬಲಿ ಹೊಡಿತೀವಿ ಅಂತ ಮೋದಿನೇ ಹೇಳಿದ ಮೇಲೆ ಅಶೋಕು ಯಾಕ್ಲ ಯುದ್ಧ ಮಾಡಕ್ ಅರ್ಜೆಂಟಲ್ಲ ಐತಿ? ಏನಾರ ಅಶೋಕನೇ ಓಡೋಗಿ ಬಾಂಬಾಗ್ ಬರ್ತದ ಹೆಂಗ್ಲ? ದೇಶದ ಬಾರ್ಡ್ರಲ್ಲಿ ಓಡಾಡ್ತಿರೋ ಸೈನಿಕರ ಅಪ್ಪ ಅಮ್ಮನ ಹೆಂಡತಿ ಮಕ್ಕಳನ್ನ ಕುಂಡ್ರಸ್ಕೊಂಡು ಯುದ್ಧ ಬೇಕೇನ್ರಪ್ಪ ಅಂತ ಒಂದ್ ಮಾತು ಕೇಳಿದ್ರೆ ಅಶೋಕ್ಗೆ ಉತ್ತರ ಸಿಕ್ಕಿರೋದು ಕಣೆ. ಯುದ್ಧ ಬೇಕು ಅಂತ ಕೂಗಾಡ್ತಿರ ನಮ್ಮ ಲೀಡರ್ಗಳ ಮಕ್ಕಳು ಪಾರಿನಲ್ಲಿ ಓದ್ಕೊಂಡು ಇನ್ನೆಲ್ಲೋ ಮಜಾ ಮಾಡ್ಕೊಂಡಿರ್ತವೆ ಕಂಡ್ಲ. ಆದ್ರೆ ನಮ್ಮ ಲೀಡರ್ಗಳಿಗೆ ಹೋರಾಡಕ್ಕೆ ಯಾವಾಗ್ಲೂ ಬಡವ್ರ ಮಕ್ಕಳು ಬಡ ಕಾರ್ಯಕರ್ತರೆ ಬೇಕು ಕಣಪ್ಪ. ಕಣೆ ಅದನ್ನೆಲ್ಲ ಯೋಚನೆ ಮಾಡ್ಕೊಂಡೆಯ ಮೋದಿನೇ ಆಗ್ಲಿ ಸಿದ್ದಣ್ಣನೇ ಆಗ್ಲಿ ಯುದ್ಧ ಬಿಟ್ಟು ಬೇರೆ ದಾರಿ ಏನಾರ ಐತ ಅಂತವ ನೋಡ್ತಾವೆ. ಇಲ್ಲಾಂದ್ರೆ ಆ ಚಿಲ್ಲರೆ ದೇಶ ಯಾವತ್ತೂ ಚಿಂದಿ ಆಗಿರೋದು ಕಣೆ. ತಿನ್ನಕ್ಕಿಟ್ಟಿಲ್ದೆ ಸಾಯ್ತಿರರ್ ಮೇಲೆ ಬಾಂಬ್ ಹಾಕಿ ವೇಸ್ಟ್ ಮಾಡ್ಕೊಂಬೇಕೇನ್ಲ ತೇರಿಕಿ. ಇದೆಲ್ಲ ಅಶೋಕುಗೆ ಅರ್ಥ ಆಗೋದಿಲ್ಲ ಕಣ್ಣಿಡ್ಲಲ್ಲಿ. ಶಿವನಿ ಶಂಭುಲಿಂಗ.